ಮತ್ತೊಂದು ಕಡೆ ಇರಾನ್ನ 3 ನಗರಗಳ ಮೇಲೆ ಇಸ್ರೇಲ್ ಬಹಳ ಭೀಕರವಾದಂತಹ ದಾಳಿಯನ್ನ ನಡೆಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ರಾಜಧಾನಿ ಟೆಹರಾನ್, ಎರಡನೇದಾಗಿ ಶಿರಾಜ್, ಮೂರನೇದಾಗಿ ತಬ್ರೀಜ್. ಈ ನಗರಗಳ ಮೇಲೆ ಇರಾನ್ ತನ್ನ ರಣಭೀಕರ ದಾಳಿಯನ್ನ ನಡೆಸ್ತಾ ಇದೆ. ಟೆಹರಾನ್ನಲ್ಲಿ ಕಮಾಂಡ್ ಸೆಂಟರ್ ಹಾಗೆ ಉಡಾವಣಾ ತಾಣ ಜೊತೆಗೆ ವಾಯು ರಕ್ಷಣಾ ವ್ಯವಸ್ಥೆ ಇದನ್ನೆಲ್ಲ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಶಿರಾಜ್ನಲ್ಲಿ ಆಂತರಿಕ ಭದ್ರತಾ ಪಡೆ ಕಮಾಂಡ್ ಸೆಂಟರ್ ಇವುಗಳ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ತಾಣದ ಮೇಲೆ ಇಸ್ರೇಲ್ ದಾಳಿ ನಡೆಸ್ತಾ ಇದೆ. ತಬ್ರೀಜ್ನಲ್ಲಿ ಹೆಚ್ಚುವರಿ ವಾಯು ರಕ್ಷಣಾ ವ್ಯವಸ್ಥೆಯನ್ನ ನಾಶಪಡಿಸಲಾಗಿದೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಪ್ರಮೋದ್ ಕೂಡ ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾಯಿನ್ ಆಗ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ. ಪ್ರಮೋದ್, ಬಹುಶಃ ಇರಾನ್ ತನ್ನ ಅಂದ್ರೆ ಇಸ್ರೇಲ್ ಇರಾನ್ ಮೇಲಿನ ತನ್ನ ದಾಳಿಯನ್ನ ಇವತ್ತು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಅದರಲ್ಲಿ ಕೆಲ ಲೀಡರ್ಸ್ಗಳನ್ನ ಟಾರ್ಗೆಟ್ ಮಾಡೋದು ಒಂದಾದ್ರೆ, ಅವರ ಕೆಲ ಕ್ಷಿಪಣಿ ವ್ಯವಸ್ಥೆಗಳನ್ನ ಟಾರ್ಗೆಟ್ ಮಾಡ್ತಾ ಇರೋದು ಇಲ್ಲಿ ನಮ್ಮ ಬಹುಶಃ ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ ನಿನ್ನೆ ಈ ಯುದ್ಧದಲ್ಲಿ ಇಲ್ಲಿ ತನಕ ಬಳಸ್ತಾ ಇರುವಂತ ಕೆಲ ಕ್ಷಿಪಣಿಗಳನ್ನ ನಿನ್ನೆಯಿಂದ ಬಳಸೋಕೆ ಶುರು ಮಾಡಿದೆ ಇರಾನ್. ಹಾಗಾಗಿ ಅಂತ ಕ್ಷಿಪಣಿ ವ್ಯವಸ್ಥೆಗಳನ್ನು ಕೂಡ ಈಗ ಇಸ್ರೇಲ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಕಾಣಿಸುತ್ತೆ. ಯುದ್ಧಕ್ಕೆ ಸಂಬಂಧಪಟ್ಟಾಗಿನ ಇವತ್ತಿನ ಅಪ್ಡೇಟ್ಸ್ ಇರಾನ್ ಮೇಲಿನ ದಾಳಿಗೆ ಸಂಬಂಧಪಟ್ಟ ಹಾಗೆ ಪ್ರಮೋದ್. ಮತ್ತು ಅಮೆರಿಕದ ಪಡೆ ಇವತ್ತಿನ ಯುದ್ಧವನ್ನು ಗಮನಿಸ್ತಾ ಇದ್ದಾರೆ. ಇರಾನ್ನ ಆಯಕಟ್ಟಿನ ಪ್ರದೇಶದಲ್ಲಿ ವಾಯು ರಕ್ಷಣಾ ಸಾಮರ್ಥ್ಯದ ಮೇಲೆ ಜೊತೆಗೆ ಅದರ ಜೊತೆಗೆ ಮಿಸೈಲ್ನ ಅಡಗುತಾಣಗಳು ಮತ್ತು ಮಿಸೈಲ್ ಲಾಂಚಿಂಗ್ ಪ್ಯಾಡ್ಗಳಿಂದ ಅದನ್ನು ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ. ಜೊತೆಗೆ ಕಳೆದ 2-3 ದಿನಗಳಿಂದ ಕಂಪೇರ್ ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಇರಾನ್ ಇಸ್ರೇಲ್ನತ್ತ ಭಾರಿ ಪ್ರಮಾಣದ ಮಿಸೈಲ್ಗಳ ಮೂಲಕ ದಾಳಿ ಮಾಡಿತ್ತು. ಜೊತೆಗೆ ಆ ಮಿಸೈಲ್ನ ಪ್ಯಾಟರ್ನ್ಗಳಿರ್ಬೋದು ಮತ್ತು ಮಿಸೈಲ್ನ ಮಾದರಿಯನ್ನು ಗಮನಿಸ್ತಾ ಇದ್ದಾರೆ. ನೀವು ಹೇಳಿದಾಗಲೇ ಬೇರೆ ಬೇರೆ ಮಾದರಿ ಅಂದರೆ ಸಾಲಿಡ್ ರೆಫ್ಯೂಜಲ್ಸ್ ಇರುವಂಥ ಅನೇಕ ಸಾಮರ್ಥ್ಯದ ಅನೇಕ ಮಾದರಿಯ ದಾಳಿಗಳನ್ನು ಕೂಡ ಅವರು ಮಾಡಿತ್ತು. ಇವತ್ತಿನ ದಾಳಿಯನ್ನು ನಾವು ಕಂಪೇರ್ ಮಾಡ್ತಾರೆ 3 ಪ್ರಮುಖ ನಗರಗಳ ಮೇಲೆ ಇವತ್ತು ದಾಳಿಯಾಗಿದೆ. ತೆಹರಾನಲ್ಲೇ ಒಂದು IRGCಯ ಸಂಬಂಧಪಟ್ಟಂಥ ಒಂದು ನಾಯಕನ ಮೇಲೆ ದಾಳಿ ಆಗಿದ್ದರೆ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಜೊತೆಗೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಈಗಾಗಲೇ ಕೋಡಿಂಗ್ಗೆ ಸಂಬಂಧಪಟ್ಟಂತೆ ಮಿಸೈಲ್ ದಾಳಿಗೆ ಬೇಕಾಗಿರುವಂಥ ಇಂಟರ್ ಸಿಗ್ನಲ್ಗೆ ಸಂಬಂಧಪಟ್ಟಂಥ ಪ್ರಮುಖ ಕೇಂದ್ರದ ಮೇಲೆ ಇರಾನ್ ಇವತ್ತು ದಾಳಿ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಮೂಲಕ ಅವರ ಲಾಂಚಿಂಗ್ ಏನಿದೆ ಅಂದರೆ ಮಿಸೈಲ್ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಅವರ ಲಾಂಚಿಂಗ್ಗೆ ಸಮಸ್ಯೆ ಆಗುವಂಥ ರೀತಿಯಲ್ಲಿ ಮಾಡಿದೆ. ಜೊತೆಗೆ ಈಗಾಗಲೇ B-2 ಬಾಂಬರ್ಗಳ ಜೊತೆಗೆ ಆ ವಿಮಾನಗಳನ್ನು ಕೂಡ ಬಳಕೆಗೆ ಮತ್ತೆ ಯಾವ ಸಂದರ್ಭದಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಇರಾನ್ ಕೂಡ ತನ್ನ ಬಳಿ ಯಾವೆಲ್ಲ ಸಾಮರ್ಥ್ಯ ಇದೆ ಜೊತೆಗೆ ಯಾವೆಲ್ಲ ಕ್ಷಿಪಣಿಗಳಿದೆ ಅದರ ಅಂಡರ್ಗ್ರೌಂಡ್ನಲ್ಲಿ ಹೇಗೆ ಭದ್ರವಾಗಿದೆ ಅನ್ನುವಂಥ ಒಂದು ವಿಡಿಯೋವನ್ನು ಕೂಡ ಆ ತುಣುಕನ್ನು ಕೂಡ ಬಿಡುಗಡೆ ಮಾಡಿತ್ತು. ಈಗ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಮಾಡ್ತಾ ಇರುವಂಥದ್ದು ಆ ಒಂದು ಅಡುಗು ತಾಣಗಳೇನಿದೆ ಅಂದರೆ ಈಗಾಗಲೇ ಕ್ಷಿಪಣಿಗಳನ್ನು ಡ್ರೋನ್ಗಳನ್ನು ಕೆಳಭಾಗದಲ್ಲಿ ಭೂಮಿಯ ಒಳಭಾಗದಲ್ಲಿ ಅದನ್ನು ಭದ್ರವಾಗಿ ಆ ಒಂದು ಅಂಡರ್ಗ್ರೌಂಡ್ ಸೆಲ್ಲಾರ್ನಲ್ಲಿ ಇಡಲಾಗಿದೆ. ಹೀಗಾಗಿ ಅಮೆರಿಕ ಆ ಒಂದು ಅಂಡರ್ಗ್ರೌಂಡ್ ಸೆಲ್ಲಾರ್ನ ಪ್ರಮುಖ ದ್ವಾರವನ್ನು ಅಥವಾ ಎಂಟ್ರಿಯನ್ನು ಸಂಪೂರ್ಣ ಬಂದ್ ಮಾಡಿ ಅದನ್ನು ಧ್ವಂಸ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು 3 ನಗರಗಳ ಮೇಲೆ ಮಾಡಿರುವಂಥದ್ದು ಕೂಡ ಸ್ಟ್ರಾಟಜಿಕಲಿ ಮಿಲಿಟರಿಗೆ ಸಂಬಂಧಪಟ್ಟಂಥ ಕ್ಷಿಪಣಿಗಳಿಗೆ ಸಂಬಂಧಪಟ್ಟಂಥ ವೈಮಾನಿಕ ದಾಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಕೇಂದ್ರಗಳ ಮೇಲೆ ಅಟ್ಯಾಕ್ ಮಾಡಿದೆ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು. ಮತ್ತೊಂದು ಕಡೆ ಈ ನೆತನ್ಯಾಹು ಅವರ ಸಾವಿನ ಬಗ್ಗೆ ಮತ್ತಷ್ಟು ಹೆಚ್ಚು ಆಗ್ತಾ ಇದೆ ಅನುಮಾನ. ನೆತನ್ಯಾಹು ಬಿಡುಗಡೆ ಮಾಡಿರುವಂತಹ 3ನೇ ವಿಡಿಯೋದಲ್ಲೂ ಕೂಡ ಕೆಲ ದೋಷಗಳು ಕಂಡು ಬರ್ತಾ ಇದೆ. ಹಾಗಾಗಿ ನಿಜಕ್ಕೂ ಬೆಂಜಮಿನ್ ನೆತನ್ಯಾಹು ಬದುಕಿದಾರೋ ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಗಿದೆಯಾ, ಈ ಅನುಮಾನವನ್ನ ವ್ಯಕ್ತಪಡಿಸೋದಕ್ಕೆ ಕಾರಣ ಆಗ್ತಾ ಇದೆ ಜಗತ್ತು. ನಾನು ಬದುಕಿದ್ದೀನಿ ನೋಡಿ ನನ್ನ ಫಿಂಗರ್ಸು ಅಂತ ನಿನ್ನೆ ಅವರೊಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ರು. ಯಾಕೆ ಫಿಂಗರ್ಸು ಅಂತ ಹೇಳ್ತಾ ಇದ್ರು ಅಂತ ಅಂದ್ರೆ, ಮೊದಲ